ಮಹಾರಾಷ್ಟ್ರದಲ್ಲಿ ಅಲ್ಯೂಮಿನಿಯಂ ಕಾರ್ಖಾನೆಯಲ್ಲಿ ಸ್ಫೋಟ ಸಂಭವಿಸಿದೆ. 5 ಸಾವನ್ನಪ್ಪಿದ್ದಾರೆ, 6 ಜನರಿಗೆ ಗಾಯಗಳಾಗಿದೆ. ಅದರಲ್ಲಿ 2 ಸ್ಥಿತಿ ಗಂಭೀರವಾಗಿದೆ. ನಾಗ್ಪುರ ಜಿಲ್ಲೆ ಉಮ್ರೇಡ್ MIDCY ಇಲ್ಲಿರುವಂತಹ ಕಾರ್ಖಾನೆ ಇದು. ಅಲ್ಯೂಮಿನಿಯಂ ಫಾಯಿಲ್ ಉತ್ಪಾದನಾ ಕಂಪನಿ. ಗಾಯಾಳುಗಳಿಗೆ ನಾಗ್ಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಕಾರ್ಖಾನೆ ಏನಿದೆ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ ಕಂಪ್ಲೀಟಾಗಿ. ಆ ಒಂದು ಅವಘಡದಲ್ಲಿ ಸಾಕಷ್ಟು ಸಾವು ನೋವಾಗಿದೆ. 6 ಜನರಿಗೆ ಗಂಭೀರವಾದಂಥ ಗಾಯಗಳಾಗಿದೆ, 5 ಸಾವನ್ನಪ್ಪಿದ್ದಾರೆ, 2 ಸ್ಥಿತಿ ಚಿಂತಾಜನಕವಾಗಿದೆ. ನಾಗ್ಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಗಾಯಾಳುಗಳನ್ನು. ಮಹಾರಾಷ್ಟ್ರದಲ್ಲಿ ಅಲ್ಯೂಮಿನಿಯಂ ಕಾರ್ಖಾನೆ ಇದು. ಅಲ್ಯೂಮಿನಿಯಂ ಅಂತ ಹೇಳಿದ್ರೆ ಸಹಜವಾಗಿ ಬೇಗ ಬೆಂಕಿ ಹೊತ್ತಿಕೊಳ್ಳುವಂತಹ ಸಾಧ್ಯತೆಗಳಿರ್ತವೆ ಮತ್ತು ಬೇರೆ ಬೇರೆ ಕೆಮಿಕಲ್ಸ್ಗಳನ್ನು ಕೂಡ ಅಲ್ಲಿ ಸಂಗ್ರಹ ಮಾಡಲಾಗಿತ್ತು, ಸ್ಟಾಕ್ ಇಟ್ಟಿದ್ದರು. ದೊಡ್ಡ ಗೋಡೌನ್ ಕೂಡ ಇತ್ತು. ಅಲ್ಲಿ ಕೆಲಸ ಸುಮಾರು 30-40 ಕಾರ್ಮಿಕರು ನೈಟ್ ಪಾಳಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಆ ಟೈಮ್ನಲ್ಲಿ ಆಗಿರುವಂತಹ ಅವಘಡ ಇದು. ಅಲ್ಯೂಮಿನಿಯಂ ಫಾಯಿಲ್ ಮತ್ತು ಪೌಡರ್ ಕಂಪನಿ ಇದು. ಬಟ್ ನೈಟ್ ಶಿಫ್ಟ್ ಆಗಿದ್ದರಿಂದಾಗಿ ಸ್ವಲ್ಪ ಕಾರ್ಮಿಕರಿದ್ದರು. ಡೇ ಆಗಿದ್ದರೆ ಭಾಳ ದೊಡ್ಡ ಮಟ್ಟದ ಅನಾಹುತ ಆಗ್ತಾ ಇತ್ತು. ಇನ್ನಿಬ್ಬರ ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಬಂದು ಅವರು ಬರೋಷ್ಟರಲ್ಲೇ ಆಲ್ರೆಡಿ ಒಂದು 5 ಜನ ಸಾವನ್ನಪ್ಪಿದ್ರು. ತದನಂತರ ಬಂದು ಬೆಂಕಿಯನ್ನು ನಂದಿಸಿದ್ರು. ಸದ್ಯಕ್ಕೆ ಬೆಂಕಿ ಹತೋಟಿಗೆ ಬಂದಿದೆ. ಇನ್ನೂ ಕೆಲವರು ಒಳಗಡೆಗೆ ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗಿತ್ತು ಆರಂಭದಲ್ಲಿ. ಈಗ ಕಾರ್ಯಾಚರಣೆ ಮುಗಿದಿದೆ.